ಮಾಜಿ ಸಿಎಂ ಇಬ್ಬರ ಮಕ್ಕಳ ಸೋಲು ಬಿಜೆಪಿ ಈಗ ಕಂಗಾಲಾಗಿಬಿಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಪಕ್ಷ ರಕ್ಷಣೆಯೇ ದೊಡ್ಡ ಸವಾಲಾಗಿಬಿಟ್ಟಿದೆ. ಸಿಎಂ ಡಿಸಿಎಂ ರಣತಂತ್ರಕ್ಕೆ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ. ಬೈ ಎಲೆಕ್ಷನ್ ಫಲಿತಾಂಶದಿಂದ ಬಿಜೆಪಿ ಪಾಠವನ್ನ ಕಲಿಯುತ್ತಾ ಹಾಗಾದ್ರೆ? ಇನ್ನು ಅತೃಪ್ತರ ಸದ್ದನ್ನ ಅಡಗಿಸ್ಬಿಡ್ತಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ರಾಜ್ಯ ಸಾರಥಿಯ ವಿರೋಧಿ ಬಣಕ್ಕೆ ವಿಜಯೇಂದ್ರ ಬ್ರೇಕ್. ಅತೃಪ್ತರ ಸದೆಯನ್ನ ಬಡಿಯೋಕೆ ಹೊಸ ತಂಡ ಕಟ್ತಿದ್ದಾರೆ ವಿಜಯೇಂದ್ರ ಅವರು. ಹೈಕಮಾಂಡ್ ತಾಳ್ಮೆಯಿಂದ ಕಾರ್ಯಕರ್ತರು ನಿರಾಸಕ್ತಿಯನ್ನ ಮೂಡ್ತಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೆ ಟೀಮ್ ಅನ್ನ ರೆಡಿ ಮಾಡ್ತಿದ್ದಾರೆ ವಿಜಯೇಂದ್ರ ಅವರು. ಬೂತು, ಮಂಡಲ, ಜಿಲ್ಲಾ ಸಮಿತಿ ಮರು ರಚನೆ, ಇನ್ನು ಪದಾಧಿಕಾರಿಗಳ ಬದಲಾವಣೆ ನೋಡಿ. ಯತ್ನಾಳ ಸೇರಿದಂತೆ ರೆಬಲ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ ವಿಜಯೇಂದ್ರ ಅವರು. ರಾಜ್ಯ ಬಿಜೆಪಿಯಲ್ಲಿ ಈಗ ಪಕ್ಷವನ್ನ ರಕ್ಷಣೆ ಮಾಡುವಂತಹ ಸವಾಲು ಎದುರಾಗಿಬಿಟ್ಟಿದೆ. ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಇಬ್ಬರ ಮಕ್ಕಳಿಗೆ ದೊಡ್ಡ ಸೋಲಾದ ಮೇಲೆ ಬಿಜೆಪಿಯಲ್ಲಿ ಈಗ ಕಂಗಾಲಾಗಿಬಿಟ್ಟಿದ್ದಾರೆ. ಇನ್ನು ರಾಜ್ಯದ ಸಿಎಂ ಮತ್ತು ಡಿಸಿಎಂ ರಣತಂತ್ರಕ್ಕೆ ಬಿಜೆಪಿಯಲ್ಲಿ ಈಗ ಮೇಜರ್ ಸರ್ಜರಿಗೆ ಮುಂದಾಗ್ತಿದ್ದಾರೆ. ಬೈ ಎಲೆಕ್ಷನ್ ಫಲಿತಾಂಶದಿಂದಾದ್ರೂ ಕೂಡ ಬಿಜೆಪಿ ಪಾಠವನ್ನ ಕಲಿಯುತ್ತಾ ಹಾಗಾದ್ರೆ ಅನ್ನುವಂತಹ ಚರ್ಚೆ ಕಾರಣ ಆಗ್ತಿದೆ. ಇನ್ನು ಅತೃಪ್ತರೇನಿದ್ದಾರೆ, ಇವರ ಸದ್ದುಗಳನ್ನ ಸೈಲೆಂಟ್ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಂತನೆಗಳನ್ನ ನಡೆಸುತ್ತಿದ್ದಾರೆ. ಹೀಗಾಗಿನೇ ಹೈಕಮಾಂಡ್ ತಾಳ್ಮೆಯಿಂದ ಕಾರ್ಯಕರ್ತರು ನಿರಾಸಕ್ತಿಯನ್ನ ಹೊಂದುತ್ತಿದ್ದಾರೆ. ಇದರಿಂದ ಈಗ ಸೋಲಿನ ಪಾಠದಿಂದಾಗಿ 2028ರ ವಿಧಾನಸಭಾ ಚುನಾವಣೆಗೆ ಟೀಮ್ ಅನ್ನ ರೆಡಿ ಮಾಡ್ತಿದ್ದಾರೆ ವಿಜಯೇಂದ್ರ. ಅಂದ್ರೆ ತಳಮಟ್ಟದಿಂದ, ಬೂತ್ ಮಟ್ಟದಿಂದ, ಮಂಡಲದಿಂದ ಜಿಲ್ಲಾ ಸಮಿತಿಯ ಮರು ರಚನೆ ಮತ್ತು ಪದಾಧಿಕಾರಿಗಳ ಬದಲಾವಣೆ. ಇದರ ಜೊತೆಯಲ್ಲಿ ಯತ್ನಾಳ ಸೇರಿದಂತೆ ಅತೃಪ್ತರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ ವಿಜಯೇಂದ್ರ ಅವರು.